ನಮಸ್ಕಾರ ಆನ್ಲೈನ್ ಟಿವಿ ವೀಕ್ಷಕರೇ, ಅಕ್ರಮ ಸಂಬಂಧಕ್ಕೆ ಮುರಿದು ಬಿತ್ತು ಸಂಸಾರ. ಇದು ಆನ್ಲೈನ್ ಟಿವಿ ಒಂದು ವಿಶೇಷ ವರದಿಯಾಗಿದೆ. ಇವತ್ತು ನಾವು ಉರಿಸಾಲ ಹೋಬಳಿ ತುಮಕೂರು ತಾಲೂಕಲ್ಲಿದ್ದೀವಿ. ಅಕ್ರಮ ಸಂಬಂಧಕ್ಕೆ ಹಾಲಿನಂತಿದ್ದಂಥ ಸಂಸಾರ ಇವತ್ತು ಮುರಿದು ಬಿದ್ದಿದೆ. ಬನ್ನಿ, ಈ ಒಂದು ವಿಚಾರಕ್ಕೆ ಸಂಬಂಧಿಸಿದಂತೆ ನಮ್ಮ ಜೊತೆ ಮಾತಾಡೋದಕ್ಕೆ ಅವರು ಸಂಬಂಧಿಕರಿದ್ದಾರೆ. ಈಗ ಯಾವ ಥರ ಆಯಿತು, ಏನಾಯಿತು ಅನ್ನೋದು ಅವ್ರ ಹತ್ರ ನಾವು ಸ್ಪಷ್ಟೀಕರಣ ಕೇಳೋಣ. ನಮಸ್ಕಾರಮ್ಮ, ಏನು ನಿಮ್ಮ ಹೆಸರು? ಆಯಿಷಾ. ಏನು ನಡೀತು? ಏನು ನಡೀತು ಅಂದರೆ ಮದುವೆ ಆಗಿ ಈಗ ಅಲ್ಲಮ್ಮ, ಈಗ ಮದುವೆ ಆಗಿರ್ತಕ್ಕಂಥ ಗಂಡು ಹೆಣ್ಣು ನಿಮಗೆ ಏನಾಗಬೇಕು? ಮೈದಾ. ಹೌದಾ? ಇವರು ಮದುವೆ ಆಗಿ ಎಷ್ಟು ವರ್ಷ ಆಯಿತು? 4 ವರ್ಷ ಆಗಿ 5 ವರ್ಷ ನಡೀತೈತೆ. ಎಷ್ಟು ಜನ ಮಕ್ಕಳು? ಅವರಿಗೆ ಒಬ್ಬರೇ ಗಂಡು ಪಾಪು. ನೀವು ನಿಮ್ಮ ಹುಡುಗ ಮದುವೆ ಮಾಡ್ಕೊಂಡು ಬಂದ್ರಲ್ಲ, ಹುಡುಗಿ ಯಾವ್ರಿಂದು? GH ಸಾಲದವರು. ಇಲ್ಲೇ ಇದೇ ಗ್ರಾಮದವರು? ಇದೇ ಅವ್ರ ಗ್ರಾಮದವ್ರು. ಹುಡುಗ ಏನು ಯಾವ ಗ್ರಾಮದವರು? ಹುಡುಗಾನು ಇದೇ ಗ್ರಾಮದವರು, GH ಸಾಲದವ್ರೆ ಅವರು. ಇಬ್ರು ಇದೇ ಊರವರು. ಈಗ ಮದುವೆ ಮಾಡೋದಕ್ಕಿಂತ ಮುಂಚೆ ಹುಡುಗಿ ಬೇರೆ ಯಾರಿಗೂ ಪ್ರೀತಿ ಮಾಡ್ತಾ ಇತ್ತು, ಇಲ್ಲ ಬೇರೆ ಅಫೇರ್ ಇತ್ತು ಅಂತ ತಮ್ಗೇನು ಗೊತ್ತಿತ್ತಾ? ಪ್ರೀತಿ ಮಾಡೇನೆ ಆಗಿದ್ದು ಮದುವೆ. ಅಲ್ಲ, ಈಗ ನಿಮ್ಮ ಹುಡುಗ ಪ್ರೀತಿ ಮಾಡಿ ಮದುವೆ ಆಗಿರೋದು. ಇದಕ್ಕಿಂತ ಮುಂಚೆ ಈಗ ಹುಡುಗಿ ಬೇರೆ ಯಾರ ಜೊತೆ ಅಫೇರ್ ಇತ್ತಾ, ಇಲ್ಲ ಬೇರೆ ಯಾರು? ಅದ್ರ ನಿಮ್ಗೇನು ಮಾಹಿತಿ? ಅದೇನು ಸ್ಟಾರ್ಟಿಂಗ್ ಗೊತ್ತಾಗಿರ್ಲಿಲ್ಲ. ಇಬ್ರು ಪ್ರೀತಿ ಮಾಡಿ ಮದ್ವೆ ಮಾಡಿ ಆಯ್ತಾ ಕರ್ಕೊಂಡು ಹೊರಟೋಗಿದೀನಿ ಅಂತ ಸ್ಟಾರ್ಟಿಂಗ್ ಹೇಳಿದ್ರು. ಆಮೇಲೆ ಕರ್ಕೊಂಡ್ ಬಂದ್ವಿ, ಮದ್ವೆ ನಾವೇ ಮಾಡಿಸಿದ್ವಿ. ಮದ್ವೆ ಆದ್ಮೇಲೆ 3 ವರ್ಷ ನಮ್ಮ ಮನೆಯಲ್ಲಿ ಇಡ್ತು. ಇದ್ಬಿಟ್ಟು ಆಮೇಲೆ ಒಂದು ಪಾಪುನು ಗಂಡು ಪಾಪು ಹುಟ್ತು. ಹುಟ್ಟಾದ್ಮೇಲೆ ತಿರ್ಗಾ ನಾನು ಬಾಡಿಗೆಗೆ ಹೋಗ್ತೀನಿ ಅಂತ ಅವ್ರ ಅಪ್ಪಾಜಿನೂ ಕರ್ಕೊಂಡು ಹೋದ್ರು. ಎಲ್ಲಿಗೆ ಹೋದ್ರು? ತುಮಕೂರಲ್ಲಿ ವಾಸ ಇರ್ತೀನಿ ಅಂತ ಇದ್ ಮಾಡಿದ್ರು. ಇಲ್ಲೇ ಇದ್ರು. ಯಾರ ಅಪ್ಪಾಜಿ ಕರ್ಕೊಂಡು ಹೋಗಿದ್ದು? ಹುಡುಗಿಯವ್ರ ಅಪ್ಪಾಜಿ ಹೇಳಿ ಕರ್ಕೊಂಡೋಗಿದ್ದು. ತುಮಕೂರಿಗೆ ಕರ್ಕೊಂಡೋದ್ರು. ನಾವು ಕರ್ಕೊಂಡು ಹೋಗ್ತಿದೀವಿ ಈ ತರ ಕಳ್ಸಿ ಅಂತ. ಆಮೇಲೆ ಹುಡುಗಾನೇ ಒಪ್ಕೊಂಡ್ಬಿಟ್ಟು ಆಯ್ತು ನಾನು ಕರ್ಕೊಂಡು ಹೋಗ್ತೀನಿ ಅಂತ ಹೋದ್ರು. ಹೋಗ್ಬಿಟ್ಟು 1 ವರ್ಷ ಆಗಿರ್ಲಿಲ್ಲ, 8 ತಿಂಗಳೇನೋ ಆಯ್ತು. ಆ ತರ ಹುಡುಗ ಕೆಲ್ಸಕ್ಕೆ ಹೋಗುವಾಗ ಆ ಹುಡುಗ ಇನ್ನೊಂದು ಹುಡುಗ ಬಂದು ಮನೆಯಲ್ಲಿ ಕುತ್ಕೊಂಡಿತ್ತು. ಇನ್ನೊಂದು ಹುಡುಗ ಅಂದ್ರೆ ಆತನಿಗೂ ಮತ್ತೆ ಆ ಹುಡುಗಿಗೂ ಯಾವ ರೀತಿಯ ಸಂಬಂಧ ಅಂತ ಕೇಳಕ್ ಹೋದ್ರೆ ಅವ್ರು ನನ್ನ ತಮ್ಮ ಅಂತ ಮಧ್ಯದಲ್ಲಿ ತಮ್ಮ ಅಂತ ಬಂದ್ಬಿಡ್ತು. ಅಲ್ಲಿ ಆ ತರ ತಮ್ಮ ಅಂತ ಹೇಳ್ಬಿಟ್ರು ಅವ್ರು. ಆಮೇಲೆ ಹೆಂಗ್ ಬಂತು ತಮ್ಮ, ಇಲ್ಲಿ ಇರುವಾಗ ಮನೆಯಲ್ಲಿ ತಮ್ಮ ಬರ್ಲಿಲ್ವಲ್ಲ, ಅಲ್ಲಿ ಹೆಂಗ್ ಬಂತು ತಮ್ಮ ಅಂದಿದ್ಕೆ ಇಲ್ಲ ನಮ್ಮ ತಮ್ಮನೇ ಅವರು ಅಂತ ಹೇಳ್ಬಿಟ್ರು. ಇವ್ರು ಕಣ್ಣಾರೆ ನೋಡ್ಬಿಟ್ರು ಗಂಡ ಅನ್ನೋರು. ನೋಡ್ಬಿಟ್ಟು ಕೋಪ ಬಂದ್ಬಿಟ್ಟು ನಾನು ಹೇಳ್ತಾ ಇರ್ತೀನಿ, ನನ್ನ ಮಗ ಅರ್ಬಾಜ್ ಖಾನ್ ಅವರಿಗೆ ಮತ್ತು ಸಾನಿಯಾ ಖಾನ್ ಅವರಿಗೆ ಮದುವೆ ಆಗಿ 4 ವರ್ಷ ಆಗಿದ್ದ ಮೇಲೆ 3 ವರ್ಷ ಮನೇಲಿದ್ದು ಏನೂ ತೊಂದರೆ ಇರಲಿಲ್ಲ. ಆಮೇಲೆ 3 ವರ್ಷ ಆದಮೇಲೆ ಒಂದು ಗಂಡು ಪಾಪು ಆಯಿತು. ಗಂಡು ಪಾಪು ಆದಮೇಲೆ ಅವರು ಇವರು ಎಲ್ಲ ಸೇರಿಕೊಂಡ್ರು, ಎಲ್ಲ ಇದು ಮಾಡ್ಕೊಂಡು ಎಲ್ಲ ಖುಷಿಯಿಂದ ಇದ್ದರು. ಆಮೇಲೆ 3 ವರ್ಷ ಆದಮೇಲೆ ಅಪ್ಪ ಅಮ್ಮ ಬಂದ ಶುರುವಾಗಿ ಅವ್ರ ಮನೆಯಲ್ಲಿ ಕರ್ಕೊಂಡು ದಾನ ಪ್ಯಾಲೇಸ್ತವ ಕರ್ಕೊಂಡೋಗಿ ಮನೆ ಮಾಡಿದ್ದೀವಿ, ನಾವೇ ಸ್ವಂತ ಅಡ್ವಾನ್ಸ್ ಕೊಡ್ತೀವಿ, ನಾವೇ ಎಲ್ಲ ಸಂಸಾರ ನಡೆಸ್ಕೊತೀವಿ ಅಂತ ಹೇಳಿದರು. ಆಮೇಲೆ ಅಲ್ಲಿಂದ ಬಂದು ಇಲ್ಲಪ್ಪ ಕಳಿಸಲ್ಲ, ನಮ್ಮ ಪಾಪುಗೆ ನನ್ನ 5 ಮಕ್ಕಳು ಗಂಡು ಮಕ್ಕಳು ನಾನು ಯಾವ ಕಡೆನೂ ಕಳಿಸಿಲ್ಲ ಇನ್ನೋವರೆಗೂ, ಅವ್ನು ಚಿಕ್ಕವನು, ನನ್ನ ಪ್ರೀತಿನ ಮಗ, ನಾನು ಕಳಿಸಲ್ಲ ಅಂತ ಹೇಳ್ಕೊಂಡು ನನ್ನ ಮಗನ ಸಂಸಾರನೇ ಮುರಿದೋಯ್ತು. ಮೋಹಿನ್ ಖಾನು ಹಾಳು ಮಾಡಿಬಿಟ್ಟ ನನ್ನ ಮಗ ಜೀವನ. ಅದಕ್ಕೋಸ್ಕರ ನನ್ನ ಮಗ ಇದ್ದು ಕುಡಿಯೋದು ಪಡೆಯೋದು ಎಲ್ಲ ಕಲ್ತ್ಕೊಂಡಿದ್ದ, ಎಲ್ಲ ಸರಿ ಮಾಡಿದ್ದೀವಿ. ತಿರ್ಗಾ ಮತ್ತೆ ಇವಾಗ ಕಟಿಂಗ್ ಶಾಪ್ ತವ ಗಲಾಟ ಮಾಡ್ಕೊಂಡು ಬಿಟ್ಟು ಬಾರೆ ಈಚೆಗೆ ಮಾತಾಡು ಅಂತ ಹೇಳ್ದ ನಮ್ಮ ಸೊಸೆಗೆ, ಸಾನಿಯಾ ಖಾನಮ್ಗೆ. ಆಮೇಲೆ ಅವರು ನಮ್ಮ ಮಗ ಹಿಂದಿರುಗಿ ನೋಡಿದರೆ ಇನ್ನೂ ನನಗೆ ಡೈವರ್ಸ್ ಆಗಿಲ್ಲ, ಯಾಕೆ ಈ ಥರ ಕರಿತಾವಳು, ಇವನು ಕರಿತಾವನ, ಏನೋ ನೀನು ಇಷ್ಟು ಮರ್ಯಾದೆ ಬಿಟ್ಟು ಮಾತಾಡ್ತೀಯಲ್ಲ, ನಾನು ಇನ್ನೂ ಹೆಂಡತಿ ಐತೆ ಅಂತ ಇವನು ಹೇಳ್ಕೊಂಡು ಇಬ್ಬರಿಗೂ ಜಗಳ ಆಡಿ ಊದಾಟ ಮಾಡ್ಕೊಂಡು ಸ್ಟೇಷನಿಗೆ ಹೋಗಿದ್ದು. ಸ್ಟೇಷನಿಂದ ಅಲ್ಲಿ ಇದು ಮಾಡ್ಕೊಂಡು ಏನೋ ಒಂಚೂರು ಗಾಯ ಆಯಿತೋ ಏನಾಯಿತು ಒಂಚೂರು ಅಂತ ಗಲಾಟೆ ಮಾಡ್ಕೊಂಡಿದ್ದಕ್ಕೆ ತೀರ್ಮಾನ ಮಾಡಿ ಇದಕ್ಕೆ ಜೈಲಿಗೆ ಕಳಿಸಿದ್ದಾರೆ ಸರ್. ಹುಡುಗಿ ಹೇಳಿದ್ದು ಗಂಡುಂಗೆ ಹೇಳ್ಬೇಡ್ರಿ ಯಾರಿಗೂ ಹಿಂಗೆ ಹಂಗೆ ಅಂತ. ಅವ್ರು ಅದು ಮಾತು ಮುಚ್ಕೊಂಡಿಟ್ಟು ಮನೆಗೆ ಕರ್ಕೊಂಡ್ ಬಂದ್ರು. ತಿರ್ಗಾ ಹುಡುಗ ಗಂಡ ಕರ್ಕೊಂಡ್ ಬಂದಿದ್ದು ಮನೆಗೆ. ತಿರ್ಗಾ ಅತ್ತೆ ಮನೆಗೆ ಕರ್ಕೊಂಡ್ ಬಂದ್ರು. ಅತ್ತೆ ಮನೆಗೆ ಕರ್ಕೊಂಡ್ ಬಂದ್ಬಿಟ್ಟು ಇನ್ನೊಂದ್ಸಲಿ ಮಾಡಲ್ಲ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಸಂಸಾರ ಮಾಡ್ರಿ, ಸಂಸಾರ ಮಾಡೋದು ಬೇಡ ಅದಕ್ಕಂತ ತೀರ್ಮಾನ ಮಾಡಿ ಸಬ್ ಇನ್ಸ್ಪೆಕ್ಟರ್ ಸಾಹೇಬರು ಕಳಿಸಿರು. 15 ದಿವಸ ಆದಮೇಲೆ ತಿರ್ಗಾ ಬಂದು ಮನೆ ಹತ್ರ ತಾಯಿ ತಂದೆ ಮತ್ತು ಒಂದು ಹುಡುಗಿಗೆ ಬಂದು ಗಲಾಟೆ ಮಾಡಿ ಕರ್ಕೊಂಡು ಹೋದ್ರು ಮನೆ ಹತ್ರದಿಂದ. ಆಮೇಲೆ ಮಹಿಳೆ ಸಂಘಕ್ಕೆಲ್ಲ ಹೋಗಿದ್ರು. ನಾವು ಹೋದೋ ಅವ್ರು ಬರಲೇ ಇಲ್ಲ, ಅಲ್ಲಿಗೆ ಅಡ್ರೆಸ್ಸೇ ಇಲ್ಲ. ನಮ್ಮ ಹುಡುಗನ ಸಂಸಾರ ಹಾಳು ಮಾಡಿಬಿಟ್ಲು, ಯಾರಿಗೂ ನಂಬ್ಕೊಂಡು ಓಡೋಗ್ಬಿಟ್ಲು. ಅವಳು ಏನು ಹುಷಾರ ಅಂದರೆ ಮೊದಲೇ ಪ್ರೀತಿ ಮಾಡ್ತಿದ್ಲಂತೆ. ಅವಳು ಪ್ರೀತಿ ಮಾಡ್ತಿದ್ದು ನಮಗೆ ಗೊತ್ತಿಲ್ಲ. ಅಲ್ಲಿಂದ ಮದುವೆ ಆಗಿ ನಮ್ಮ ಹುಡುಗನ ಜೊತೆ 3 ವರ್ಷ ಇದ್ದು 4ನೇ ವರ್ಷಕ್ಕೆ ಇದು ಘಟನೆ ನಡೆದಿರೋದು. ದಾನ ಪ್ಯಾಲೇಸ್ ಹತ್ರ ಈ ಘಟನೆ ನಡೆದಿರೋದು. ನಮ್ಮ ಮನೇಲಿದ್ದಾಗ ಕರೆಕ್ಟಾಗಿದ್ಲು.
ಹೊರಗಡೆ ಹೋಗಿ ಸಂಸಾರ ಸಂಸಾರ ಹೊರಗಡೆ ಅಪ್ಪ ಮಗ ತಾಯಿ ಅವ್ರು ಬಂದು ಬಲವಂತ ಮಾಡಿ ಕರ್ಕೊಂಡು ಹೋಗಿರೋದು. ಮಧ್ಯರಾತ್ರಿಯಲ್ಲಿ ಮೆಸೇಜ್ ಮಾಡೋದು, ಫೋನ್ ತಗೊಳ್ಳೋದು ಎಲ್ಲ ಇದು ಮಾಡಿ ಮೆಸೇಜಲ್ಲಿ ಸಿಗಾಕೊಂಡ್ಬಿಟ್ರು. ಅಂದ್ರೆ ನಿಮ್ಮ ಸಂಬಂಧಿಕರು ಮದುವೆ ಇದಲ್ಲ, ಆ ಹುಡುಗಿ ಇನ್ನೊಬ್ಬ ಹುಡುಗನ ಜೊತೆ ಮೆಸೇಜ್ ಮಾಡೋದು ಇದು ಮಾಡಿದ್ರು. ಮಾಡಲ್ಲ ಅಂತ ಹೇಳ್ಬಿಟ್ಟು ತಿರ್ಗಾ ಮೆಸೇಜ್ ಮಾಡ್ತು. ಅವ್ರ ನಿದ್ದೆಯಿಂದ ಎದ್ಬಿಟ್ಟು ಫೋನ್ ಕಿತ್ಕೊಳ್ಳೋ ತಕ ಮೆಸೇಜ್ ಡಿಲೀಟ್ ಮಾಡಿಬಿಟ್ರು. ನಮ್ಮ ನಾದ್ನಿ ಮಗ ಆಗಬೇಕು ಇವನು ಅರ್ಬಾಸ್ ಖಾನು. ಅವ್ರ ಜೊತೆ ಈ ಥರ ಆಗೈತೆ, ನಮ್ಮ ಫ್ಯಾಮ್ಲಿಗೆಲ್ಲ ತಿರ್ಗಾ ಆ ಥರ ಆಗಬಾರ್ದು. ಇಲ್ಲಿ ಈ ಊರಲ್ಲಿ ಮಜೀನಾ ಮಸ್ಜಿದ್ಗೆ ನಾವು ಅರ್ಜಿ ಕೊಟ್ಟಿದ್ರು. ಅವ್ರ ಮುಂದೆ ಬಂದು ಕೇಳಿರಿ, ಅವ್ರ ಮುಂದೆ ಬಂದು ಏನಾಯ್ತು ಎತ್ಲ ಅಂತ ಕೇಳಿಲ್ಲ ನಮಗೆ. ಮದುವೆ ಆದ ನಂತರ ಗೊತ್ತಾಗಿದ್ದಾ? ಹ್ಞೂ, ಮದುವೆ ಆಗ್ತಾರ ನಂತರ ಗೊತ್ತಾಗಿದ್ದು. ಒಂದು ಪಾಪು ಆದ್ಮೇಲೆ ಗೊತ್ತಾಗಿದ್ದು ಈ ಥರ ನಡೀತೈತೆ ಅಂತ. ಅದಕ್ಕಿಂತ ನಮ್ಮ ಜೊತೆ ಏನು ಗೊತ್ತಾಗಿರ್ಲಿಲ್ಲ. ಬಾಡಿಗೆಗೆ ಹೋದ್ರಲ್ಲ ಕರ್ಕೊಂಡು, ನಾವು ಬಾಡಿಗೆಗೆ ಹೋಗ್ತೀವಿ ಬೇರೆ ಸಪ್ರೇಟ್ ಅಂತ ಕರ್ಕೊಂಡು ಹೋದ್ರಲ್ಲ, ಅವಾಗ ಗೊತ್ತಾಗಿದ್ದು. ಅವ್ರ ಗಂಡ ಕನ್ನಡ ನೋಡ್ಬಿಟ್ಟು ಗೊತ್ತಾಗಿದ್ದು. ಕಣ್ಣಿಂದ ನೋಡಿದ ತಕ್ಷಣ ಆಮೇಲೆ ಗೊತ್ತಾಗಿದ್ದು ಅವ್ರಿಗೆ. ಈಗ ಆ ಹುಡುಗಿಯರ ತಂದೆ ತಾಯಿ ಪೇರೆಂಟ್ಸು ಈ ಥರ ಒಂದು ಏನು ಕನ್ನಡ ಕಂಡಂಥ ಸಂದರ್ಭದಲ್ಲಿ ನಿಮ್ಗೆ ಯಾವ ರೀತಿ ಸಂದೇಶ ಕೊಡ್ತಾರೆ ಅವರು? ಅಂದರೆ ನಿಮ್ಗೆ ಯಾವ ರೀತಿ ಹೇಳ್ತಾರೆ ಅವರು? ಇಲ್ಲ ಈ ಥರ ಸಂಬಂಧ ಇಲ್ಲ ಅಂತ ಹೇಳ್ತಾರೆ, ಇಲ್ಲ ತಮ್ಮ ಅಂತ ಹೇಳಿದ್ರೆ ತಮ್ಮ ಅಂತ ತಾವು ಹೇಳಿದ್ರಿ, ಅದೆಲ್ಲ ಯಾವ ರೀತಿ ಮುಂದುವರಿತು? ಮತ್ತೆ ಯಾವ ರೀತಿ ಮುಂದುವರಿತು ಅಂದರೆ, ಈ ಥರ ಆಯ್ತು ಬಿಡ್ತಲ್ಲ, ಏನು ಇದು ವಿಷಯ ಅಂತ ಕೇಳಿದ್ಕೆ ಇವ್ರು ನನ್ನ ತಮ್ಮ ಆಗಬೇಕು ಅಂತ ಅವರೇ ಹೇಳಿದ್ದು, ನಾನು ಕರ್ಕೊಂಡಿದ್ದು ಅಂತ ಹೇಳ್ಬಿಟ್ಟು ಇವರಿಬ್ಬರು ಮನೇಲಿದ್ದರು. ಮನೆ ಕೆಲಸ ಹೋಗಿದ್ರಲ್ಲ, ಗಂಡ ಕೆಲ್ಸಕ್ಕೆ ಹೋಗಿತ್ತು. ಕೆಲಸ ಇಲ್ಲ ಇವತ್ತು ರಜಾ ಅಂತ ಹೇಳಿದ್ಕೆ ಬಂದು ಬಾಗಿಲು ಹಾಕೊಂಡ್ಬಿಟ್ಟು ಇಬ್ಬರು ಒಳಗಡೆ ಇದ್ದರು. ಒಳಗಡೆ ಇದ್ದಿದ್ದಕ್ಕೆ ಇವ್ರು ಯಾರು ಯಾವತ್ತೂ ಬರಲಿಲ್ವಲ್ಲ, ನಿನ್ನ ತಮ್ಮ ಇವಾಗ ಯಾಕೆ ಬಂದೈತಿ ಅಂತ ಹೇಳಿದ್ಕೆ, ನಿನ್ನ ಕಾಲು ಮುಗಿತೀನಿ ಕೈ ಮುಗಿತೀನಿ ಹೇಳ್ಬೇಡ, ಇನ್ನೊಂದ್ಸಲಿ ಇಂಥ ಕೆಲಸ ಮಾಡಲ್ಲ ಅಂತ ಹೇಳ್ತು. ಸಾಮಾನ್ಯ ಅಂದರೆ ನನ್ನ ಲವರು ಅಂತ ಇದು ಮಾತಾಡ್ಕೊಂಡಿದ್ರು ಫೋನಲ್ಲಿ ಅವರಿಬ್ರು. ಮದುವೆ ಆದಮೇಲೂ ಕೂಡ ಮದುವೆ ಆದ್ಮೇಲೆ ಇದು ಎಲ್ಲ ಆಗಿರೋದು. 3 ವರ್ಷ ಇಲ್ಲಿತ್ತು. 3 ವರ್ಷ ಬಿಟ್ಟು ತುಮಕೂರಿಗೆ ಹೋಗಿ ತಿರ್ಗಾ ಕರ್ಕೊಂಡು ಬಂದು ಭಾರಿ ನಾವು ಹಿಂಸೆ ಮಾಡಿದ್ರು. ಇಲ್ಲೇ ಇರು, ಆ ಥರ ಮಾಡಬಾರ್ದು, ಎಲ್ಲರ ಹತ್ರ ತಪ್ಪಾಗುತ್ತೆ, ಯಾರು ತಪ್ಪು ಮಾಡಲ್ಲ, ಎಲ್ಲರೂ ತಪ್ಪೇ ಮಾಡುತ್ತೆ ಅಂತ ನಾವು ಮನೆಗೆ ಕರ್ಕೊಂಡು ಬಂದು ಎಲ್ಲ ಹಿಡ್ಕೊಂಡು ಹೆಂಗೋ ನಮ್ಮ ಮಗಳು ಥರ ನೀವು ಅಂತ ಎಲ್ಲರೂ ಹೇಳ್ಬಿಟ್ಟು ಎಲ್ಲ ಮಾಡಿದ್ರು. ಅವಳು ಆದರೂ ಅರ್ಥ ಮಾಡ್ಕೊಂಡಿಲ್ಲ ಅವಳು. ಹ್ಞೂ, ತಾಯಿ ಮನೆಗೆ ಬಂದ್ಬಿಟ್ಟು ಕುಡಿಯೋದು ಕಲ್ಕೊಂಡ್ಬಿಟ್ಟು ಎಲ್ಲ ಕಲ್ಕೊಂಡ್ಬಿಟ್ಟು ಕುಡಿಯೋದು ಕಲ್ಕೊಂಡ್ಬಿಟ್ಟಿತ್ತು ಹುಡುಗ. ಇಂಥ ಕಣ್ಣಾಡೆ ನೋಡ್ಬಿಟ್ರಲ್ಲ, ಈ ಥರ ಆಯ್ತಲ್ಲ ನಂದು ಸಂಸಾರದಲ್ಲಿ ಅಂತ ಕುಡಿಯೋದು ಕಲ್ಕೊಂಡ್ಬಿಟ್ರು. ಅರ್ಜಿ ತಗೊಂಡೋಗಿ ಮದೀನಾ ಮಸ್ಜಿದ್ಗೆ ಜಿಹೆಚ್ ಇರ್ಸಲ್ಲ ಮದೀನಾ ಮಸ್ಜಿದ್ಗೆ ಕೊಡೋಕೆ ಹೋಗಿದ್ವಿ. ಇದು ಮನೆ ವ್ಯಾಪಾರ ನಾವು ಇದು ಮಾಡ್ಕೊಳ್ಳೋಣ, ಮನೆ ವಿಷಯ ನಾವು ಮಾಡ್ಕೊಳ್ಳೋಣ ಅಂತ ಇದು ಮಾಡಿದ್ರು. ಮನೆ ವಿಷಯನೇ ಅಂತ. ಆಮೇಲೆ ನೋಡಿದ್ರೆ ಮನೆ ವಿಷಯ ಅಂತ ಅರ್ಜಿ ತಗೊಳ್ಳಿಲ್ಲ ತಗೊಂಡೋಗಿದ್ಕೆ. ನಿಮಗೆ ಮಸೀದಿಗೆ ಹೋಗಿದ್ವಿ ಕೂಡ ಅಲ್ಲಿ ನಿಮಗೇನು ಕರೆಕ್ಟಾಗಿ ನ್ಯಾಯ ಸಿಗಲಿಲ್ಲ. ಅರ್ಜಿನೇ ತಗೊಳ್ಳಿಲ್ಲ ಹೇಳ್ಬೇಕಂದ್ರೆ. ಏನಿದು ಆನ್ಲೈನ್ ಟಿ ವಿಯ ವೀಕ್ಷಕರೇ, ಇವರು ಹೇಳೋ ರೀತಿ ನೋಡಿದ್ರೆ ನಮ್ಮ ಹುಡುಗಂದು ಏನೂ ತಪ್ಪಿಲ್ಲ, ಮದುವೆ ಆಗಿದ್ರು, ಅನ್ಯನ್ಯವಾಗಿ ಸಂಸಾರ ಸಾಕ್ತಾಯಿದ್ರು, ಯಾವುದೇ ಥರದ ಒಂದು ಗೊಂದಲ ಇರಲಿಲ್ಲ ಅಂಥೇಳಿ. ಅದಾದ ಬಳಿಕ ಆ ಹುಡುಗಿಯವ್ರ ತಂದೆ ಏನು ಮಾಡ್ತಾರೆ, ಅವರು ತುಮಕೂರಿಗೆ ಕರ್ಕೊಂಡು ಹೋಗ್ತಾರೆ. ಅವ್ರ ಮಗಳಿಗೆ ಕರ್ಕೊಂಡೋದ ಸಂದರ್ಭದಲ್ಲಿ ಆ ಥರ ಅಲ್ಲೇನೋ ಅಕ್ರಮ ಸಂಬಂಧ ನಡೀತು ಅಂತೇಳಿ ಇವ್ರು ಹೇಳ್ತಾ ಇದ್ದಾರೆ, ಇವರು ಆರೋಪ ಮಾಡ್ತಾಯಿದ್ದಾರೆ. ಈ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ಮೊನ್ನೆ ಇದೇ ಒಂದು ಊರಲ್ಲಿ ಯಾರು ಗಂಡನ ಅಂತ ಹುಡುಗ ಇದಕ್ಕೆ ಏನೋ ಕಟಿಂಗ್ ಮಾಡಿಸ್ಬೇಕಂತ ಹೋಗ್ತಾರೆ. ಆ ಸಂದರ್ಭದಲ್ಲಿ ಆ ಗಂಡನ ಅಂತ ಹುಡುಗ ಮತ್ತು ಏನೋ ಆ ಹುಡುಗಿಯ ಹಳೆ ಪ್ರೇಮಿ ಅಂತ ಇವ್ರು ಹೇಳ್ತಾ ಇದ್ದಾರೆ. ಅವರಿಬ್ಬರು ನಡುವೆ ಏನೋ ಜಗಳ ಆಗಿ ಮಾರಾಮಾರಿ ಆಗಿದೆ. ಆ ಹುಡುಗಂಗೆ ಈಗ ಅಂದರೆ ಗಂಡ ಅನ್ನೋಂಥ ವ್ಯಕ್ತಿಗೆ ಅವ್ರ ಮೇಲೆ ಆಫ್ ಮರ್ಡರ್ ಕೇಸ್ ಬುಕ್ ಆಗಿದೆ. ಆತ ಜೈಲಲ್ಲಿದ್ದಾನೆ. ಅಂದರೆ ನಮ್ಮ ಹುಡುಗನೇನು ತಪ್ಪಿಲ್ಲ, ಈ ಥರ ಅಕ್ರಮ ಸಂಬಂಧ ಇದ್ದು ನಮಗೆ ಮೊದಲೇ ಗೊತ್ತಿರಲಿಲ್ಲ, ಇದರಿಂದ ನಮ್ಮ ಸಂಸಾರ ನಮ್ಮ ಮಗನ ಸಂಸಾರ ಮುರಿದು ಬಿತ್ತು ಅಂತ ಹೇಳ್ತಿದ್ದಾರೆ. ಚಿಕ್ಕ ಪಾಪು ಕೂಡ ಇದೆ. ಇವತ್ತು ಬಹುತೇಕವಾಗಿ ಕುಟುಂಬಗಳು ಹಾಳಾಗೋಗ್ತಿರೋದು ಈ ಥರ ರೀ. ಮದುವೆ ಆಗೋಕ್ಕಿಂತ ಮುಂಚೆ ಅದೇನು ಮಾಡ್ಕೊಂಡಿರೋ ಗೊತ್ತಿಲ್ಲ, ಅದಾದ ನಂತರ ನೆಟ್ಟಿಗೆ ಸಂಸಾರ ಮಾಡಬೇಕು. ಸಂಸಾರ ಮಾಡಲಿಲ್ಲ, ಈ ಥರ ಸಂಸಾರ ಮಾಡಲಿಲ್ಲ ಅಂದರೆ ನೋಡಿ, ಈಗ ಒಳ್ಳೆ ಒಂದು ಕುಟುಂಬ ಬೀದಿಗೆ ಬಂತು, ಆ ಹುಡುಗ ಇವತ್ತು ಜೈಲಲ್ಲಿದ್ದಾನೆ, ಒಂದು ಮಗು ಕೂಡ ಇದೆ. ಯಾರೇ ಆಗಿರಲಿ ನೋಡ್ರಿ, ಈ ಥರ ಒಂದು ಅಕ್ರಮ ಸಂಬಂಧ ಅಂದರೆ ಗಂಡ ಯಾರೂ ಸಹಿಸಲ್ಲ ರೀ. ಇವರೀಗ ನ್ಯಾಯಕ್ಕಾಗಿ ಹೋರಾಟ ಮಾಡ್ತಾಯಿದ್ದಾರೆ. ಏನೇ ನ್ಯಾಯಕ್ಕಾಗಿ ಹೋರಾಟ ಮಾಡ್ತಿದ್ರು ಕೂಡ ಇವ್ರು ಹೇಳ್ತಿರೋ ಪ್ರಕಾರ ಅಮಾಯಕನಿಗೆ ಜೈಲಿಗೆ ಕಳಿಸಿದ್ದಾರೆ ಅಂತ ಹೇಳ್ತಿದ್ದಾರೆ. ನೋಡೋಣ ಮುಂದಕ್ಕೆ ಯಾವ್ಯಾವ ರೀತಿ ಇದನ್ನು ತಿರ್ಕೊಳುತ್ತೆ ಅಂತೇಳಿ. ಆನ್ಲೈನ್ ಟಿ ವಿ ಇದು ನೈಜ ವರದಿಗಳ ಭಂಡಾರ. ನಮಸ್ಕಾರ.